ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಹೀಗೆ ಮಾಡೋದ್ರಿಂದ ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ತರಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮಿಸ್ಕ್ಯಾರೇಜ್ ಅಥವಾ ಈ ರಿಪೀಟೆಡ್ ಅಬಾರ್ಷನ್ ಆಗ್ತಾ ಇರೋದು ಅಥವಾ ಈ ಗರ್ಭಪಾತ ಆಗ್ತಾ ಇರೋದು, ಇದನ್ನು ನಾವು ಹೇಗೆ ತಡೆಯಬಹುದು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬಹಳ ಸಲ ಈ ಮಹಿಳೆಯರಿಗೆ ಈ ಥರದ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ ಅವರು, ಈ ಅಬಾರ್ಷನ್ನಿನ ಪ್ರಾಬ್ಲಮ್. ಸೊ ಈ ಅಬಾರ್ಷನ್ ಏನಾಗತ್ತೆ, ಬರೀ ಫಿಸಿಕಲಿ ಮಾತ್ರ ಅಲ್ಲ, ದೈಹಿಕವಾಗಿ ಮಾತ್ರವಲ್ಲ, ಅವರು ಇಮೋಷ್ನಲಿ ಸಹ ಬ್ರೇಕ್ ಡೌನ್ ಆಗಿಬಿಡುತ್ತೆ ಅವರಿಗೆ. ಬಿಕಾಸ್ ಈ ಥರದ ಒಂದು ಲಾಸ್ ಆದಾಗ ಅವರು ಮೆಂಟಲಿ ಸಹ ಭಾಳ ಕುಗ್ಗಿ ಹೋಗ್ತಾರೆ. ಕೆಲವೊಬ್ಬರಲ್ಲಿ ಈ ಥರದ ಕೇಸಸ್ ಏನಾಗುತ್ತೆ, ಒಂದೇ ಸಲ ಆಗುತ್ತೆ, ಬಟ್ ಕೆಲವೊಬ್ಬರಲ್ಲಿ ಇದು ಪದೇ ಪದೇ ಆಗಲಿಕ್ಕೆ ಶುರುವಾಗ್ತಾ ಇರುತ್ತೆ. ಸೊ ನನಗೆ ಈ ಕ್ವೆಶನ್ ಬರ್ತಾ ಇರುತ್ತೆ, ನಾವೇನಾದರೂ ಮಾಡ್ಬೋದಾ ಟು ಪ್ರಿವೆಂಟ್ ದಿಸ್ ಅಬಾರ್ಷನ್ ಅಂತ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸ್ಟೆಪ್ಸ್ ಅಥವಾ ಕೆಲವೊಂದು ಥಿಂಗ್ಸ್ ಏನು ಮಾಡ್ಬೋದು ನಾವು ಈ ಥರದ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಅಂತ ತಿಳಿದುಕೊಳ್ಳೋಣ. ಈ ಅಬಾರ್ಷನ್ ಅಂದರೆ ಏನು? ಈ ಗರ್ಭಪಾತ ಅಂದರೆ ಈ 20 ವೀಕ್ಸ್ 20 ವಾರಗಳ ಮೊದಲೇ ಆಗುವಂತಹ ಫೀಟಲ್ ಲಾಸ್ ಅಥವಾ 5 ತಿಂಗಳ ಒಳಗಡೆ ಆಗುವಂತಹ ಫೀಟಲ್ ಲಾಸಿಗೆ ನಾವು ಈ ಗರ್ಭಪಾತ ಅಥವಾ ಮಿಸ್ಕ್ಯಾರೇಜ್ ಅಂತ ಹೇಳ್ತಾ ಇರ್ತೇವೆ. ಮೆಜಾರಿಟಿ ಆಫ್ ದ ಟೈಮ್ಸ್ ಈ ಗರ್ಭಪಾತ ಏನಾಗ್ತಾ ಇರುತ್ತೆ, ದ ಇನಿಷಿಯಲ್ 3 ಮಂತ್ಸಲ್ಲಿ ಆಗ್ತಾ ಇರುತ್ತೆ. 70 to 80% ಆಫ್ ದ ಟೈಮ್ ಈ ಪೀರಿಯಡಲ್ಲಿ ಆಗ್ತಾ ಇರುತ್ತೆ. ಆ್ಯಂಡ್ ಅರೌಂಡ್ ಒಂದು 5 to 10% ಈವನ್ ಆಫ್ಟರ್ 5 ಮಂತ್ಸ್ ಅದು ಆಗ್ತಾ ಇರಬಹುದು. ಸೊ ಈ ಅಬಾರ್ಷನ್ನಿಗೆ ಏನು ಕಾರಣ ಇರುತ್ತೆ, ಯೂಶ್ವಲಿ ಯಾಕೆ ಆಗತ್ತೆ ಈ ಅಬಾರ್ಷನ್? ಸೊ ಇದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಗೊತ್ತಿರಬೇಕು ವೆದರ್ ಇಟ್ ಈಸ್ ಬಿಕಾಸ್ ಆಫ್ ಅ ಎಂಬ್ರಿಯಾನಿಕ್ ರೀಸನ್ ಅಥವಾ ನಾನ್ ಎಂಬ್ರಿಯಾನಿಕ್ ರೀಸನ್. ಅಂದರೆ ಏನು ಎಂಬ್ರಿಯಾನಿಕ್ ರೀಸನ್ ಅಂದರೆ ಏನು? ಕೆಲವೊಮ್ಮೆ ಏನಾಗುತ್ತೆ, ಮಹಿಳೆಗೆ ಪೀರಿಯಡ್ ಮಿಸ್ ಆಗುತ್ತೆ, ಅವಳು ಟೆಸ್ಟ್ ಮಾಡ್ಕೊಳ್ತಾಳೆ, ಅದು ಪಾಸಿಟಿವ್ ಬರುತ್ತೆ, ಸ್ಕ್ಯಾನಲ್ಲಿ ಹೋಗಿ ನೋಡಿದಾಗ ಅದರಲ್ಲಿ ಫೀಟಲ್ ಪೋಲ್ ಕಾಣ್ತಾ ಇರುತ್ತೆ, ಹಾರ್ಟ್ ಬೀಟ್ ಕಾಣ್ತಾ ಇರುತ್ತೆ ಅಲ್ಟ್ರಾಸೌಂಡಲ್ಲಿ, ಆ್ಯಂಡ್ ಲೇಟರ್ ಆನ್ ಈ ಹಾರ್ಟ್ ಬೀಟ್ ಹೋಗ್ಬಿಡೋದು, ಇವೆಲ್ಲ ಹೋಗ್ಬಿಡೋದು ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಎಂಬ್ರಿಯಾನಿಕ್ ಅಬಾರ್ಷನ್. ಕೆಲವೊಂದ್ಸಲ ಏನಾಗುತ್ತೆ, ಈ ಮಹಿಳೆಗೆ ಪೀರಿಯಡ್ ಮಿಸ್ ಆಗುತ್ತೆ, ಅವಳು ಟೆಸ್ಟ್ ಮಾಡ್ಕೊಳ್ತಾಳೆ, ಬಟ್ ಅವರು ಸ್ಕ್ಯಾನ್ ಮಾಡಲಿಕ್ಕೆ ನೋಡಿದಾಗ ಅಲ್ಲೇನಾಗುತ್ತೆ, ಯಾವುದೇ ಜೆಸ್ಟೇಷನಲ್ ಸ್ಯಾಕೆ ಕಾಣ್ತಾ ಇರೋದಿಲ್ಲ, ಬ್ಲೈಟೆಡ್ ಓಮ್ ಅಂತ ಕೊಡ್ತಾರೆ, ಮಿಸ್ಡ್ ಅಬಾರ್ಷನ್ ಅಂತ ಕೊಡ್ತಾ ಇರ್ತಾರೆ. ಇದು ನಾನ್ ಎಂಬ್ರಿಯಾನಿಕ್ ಕಾಸಸ್ ಆಫ್ ಅಬಾರ್ಷನ್. ನಾವು ಈ ಅಬಾರ್ಷನ್ ಅನ್ನ ತಿಳ್ಕೊಳ್ಬೇಕಾದ್ರೆ ನೀವು ಹೇಗೆ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು, ಒಂದು ಸಿಂಪಲ್ ಟರ್ಮ್ಸ್ ಅಂದರೆ, ಒಂದು ಬೀಜ, ಆ ಬೀಜದಿಂದ ಬರುವಂತಹ ಒಂದು ಗಿಡ ಆ್ಯಂಡ್ ಆ ಗಿಡ ಎಲ್ಲಿ ಬೆಳಿಬೇಕಾಗತ್ತೆ ಆ ಥರದ ಒಂದು ವಾತಾವರಣ ಅಂದರೆ ಅಲ್ಲಿಯ ಮಣ್ಣು. ಸೊ ಇವು ಯಾವುದರಲ್ಲೂ ಪ್ರಾಬ್ಲಮ್ ಆದ್ರೂ ಈ ಗಿಡ ಸರಿಯಾಗಿ ಬೆಳಿಲಿಕ್ಕಿಲ್ಲ. ಈಗ ಬೀಜ ಅಂದರೆ ಏನು? ಇಲ್ಲಿ ನಾವು ಮಾತಾಡ್ತಾ ಇದ್ದೇವೆ ಈ ಎಂಬ್ರಿಯೋ ಅಥವಾ ಈ ಎಗ್ ಅಥವಾ ಈ ಸ್ಪರ್ಮ್ ಆಗಿ ಕೂಡ್ಕೊಂಡು ಆಗುವಂತಹದ್ದು ಏನಿರುತ್ತೆ ಅದರಲ್ಲಿನೇ ಏನಾದರೂ ಫಾಲ್ಟ್ ಇತ್ತು ಅಂದರೆ, ಸೊ ಅದರಲ್ಲಿ ಏನು ಫಾಲ್ಟ್ ಇರ್ಬೋದು? ಸಪೋಸ್ ಒಂದು ಎಗ್ ಮತ್ತು ಒಂದು ಸ್ಪರ್ಮ್ ಕೂಡ್ಕೊಂಡು ಈ ಎಂಬ್ರಿಯೋ ಮಾಡ್ತು. ಈಗ ಅದರಲ್ಲಿ ಏನಾದರೂ ಈ ವರ್ಣತಂತುಗಳ ಪ್ರಾಬ್ಲಮ್ ಇತ್ತು, ಕ್ರೋಮೋಸೋಮಲ್ ಡಿಫೆಕ್ಟ್ ಇತ್ತು, ಈ ಅನುವಂಶಿಕ ಏನಾದರೂ ಅದರಲ್ಲಿ ಪ್ರಾಬ್ಲಮ್ ಬಂದಿತ್ತು. ಕೆಲವೊಮ್ಮೆ ನೀವು ನೋಡ್ಬೋದು ಈ ಇನ್ ದ ರಿಲೇಷನ್ಶಿಪ್ಪಲ್ಲೇ ಮದುವೆ ಆಗತ್ತೆ, ಸೊ ಆವಾಗ ಈ ಥರದ ಅವರಿಗೆ ರಿಪೀಟೆಡ್ಲಿ ಅಬಾರ್ಷನ್ ಆಗ್ತಾ ಇರುತ್ತೆ. ಯೂಶ್ವಲಿ ಅಂಥದ್ರಲ್ಲಿ ಈ ಕ್ರೋಮೋಸೋಮಲ್ ಡಿಫೆಕ್ಟ್ಸ್, ಈ ಅನುವಂಶಿಕ ಡಿಫೆಕ್ಟ್ಸ್ ಅನ್ನು ನಾವು ನೋಡ್ತಾ ಇರ್ತೇವೆ. ಸೊ ಆವಾಗ ಆ ಎಂಬ್ರಿಯೋ ಲಾಸ್ ಆಗ್ತಾ ಇರ್ಬೋದು. ಸೊ ಈ ಥರದ ಎಂಬ್ರಿಯೋ ಏನಿರುತ್ತೆ ಇದು ಡಿಫೆಕ್ಟ್ ಆಗಿರುತ್ತೆ ಅದರಲ್ಲಿ. ಸೊ ನೇಚರ್, ಈ ಪ್ರಕೃತಿ ಆ ಥರದನ್ನು ಇಟ್ಕೊಳ್ಳೋದಿಲ್ಲ. ಸೊ ಅದೇನು ಮಾಡುತ್ತೆ, ಇದು ಚೆನ್ನಾಗಿಲ್ಲ ಅಂತ ಅದನ್ನು ಕಳಿಸ್ಬಿಡತ್ತೆ. ಇದು ಈ ಬೀಜದಲ್ಲಿ ಇರುವಂತಹ ಡಿಫೆಕ್ಟ್. ಸೊ ಬೀಜದಲ್ಲಿ ಈಗ ಕೆಲವೊಮ್ಮೆ ಈ ಗಂಡಸಿನ ಶುಕ್ರಾಣುವಲ್ಲಿ DNA ಸರಿ ಇರೋದಿಲ್ಲ, DNA ಡ್ಯಾಮೇಜ್ ಆಗಿರುತ್ತೆ, DNA ಫ್ರಾಗ್ಮೆಂಟೇಷನ್ ಆಗಿರುತ್ತೆ, ಅದಕ್ಕೆ ಸುಮಾರಷ್ಟು ಕಾರಣಗಳಿರ್ತವೆ. ಸೊ ಅದರಿಂದ ಕೆಲವೊಮ್ಮೆ ಈ ಥರ ಎಂಬ್ರಿಯೋ ಚೆನ್ನಾಗಿ ಆಗ್ತಾ ಇರೋದಿಲ್ಲ, ಅವರಿಗೆ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ತಾಯಿಯ ಏಜ್ ಬಹಳ ಆಗ್ತಾ ಇರುತ್ತೆ. ಸೊ ಏಜ್ ಆಗ್ತಾ ಇದ್ದ ಹಾಗೆ ನಮ್ಮ ಈ ಜೆನೆಟಿಕ್ ಮೇಕಪ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಆವಾಗ ನಮ್ಮ ಜೀನ್ಸಲ್ಲಿ, ನಮ್ಮ ಕ್ರೋಮೋಸೋಮ್ಸಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜೀವಕೋಶದಲ್ಲಿ ಎಲ್ಲ ಸ್ವಲ್ಪ ಚೇಂಜಸ್ ಇರ್ತವೆ. ಈ ಥರದ ಚೇಂಜ್ ಇದ್ದಾಗ, ಡಿಫೆಕ್ಟ್ಸ್ ಆಗ್ತಾ ಇದ್ದ ಹಾಗೆ ನೇಚರ್ ಈ ಥರದನ್ನು ಸಿಲೆಕ್ಟ್ ಮಾಡೋದಿಲ್ಲ. ನೇಚರ್ ಏನು ಹೇಳುತ್ತೆ, ಪ್ರಕೃತಿ ಏನು
ಏನು ಹೇಳುತ್ತೆ, ಬೆಸ್ಟ್ ಇರುವಂತಹ ಎಂಬ್ರಿಯೋದನ್ನು ನಾನು ಪಿಕಪ್ ಮಾಡ್ತೇನೆ, ಅವೇ ಮುಂದೆ ಹೋಗ್ಬೋದು, ಅವೇ ಮುಂದೆ ಸರ್ವೈವ್ ಆಗ್ಬೋದು, ಸೊ ಅಂಥದನ್ನ ಮಾತ್ರ ಅದು ಪಿಕ್ ಮಾಡ್ತಾ ಇರುತ್ತೆ. ಸೊ ಈ ಥರದ್ದು ಏನಾದರೂ ಡಿಫೆಕ್ಟ್ ಆದಾಗ ಅದು ಎಂಬ್ರಿಯೋದಲ್ಲಿ ಐದರ್ ಬಿಕಾಸ್ ಆಫ್ ಈ ಕ್ರೋಮೋಸೋಮ್ ಇರ್ಬೋದು, ಜೆನೆಟಿಕ್ ಇರ್ಬೋದು, ಈ ಅನುವಂಶಿಕ ರೀಸನ್, ವರ್ಣತಂತುಗಳಿಂದ, ತಂದೆಯಿಂದ ಬರುವಂಥ ಶುಕ್ರಾಣುವಿನ ಡ್ಯಾಮೇಜ್, ತಾಯಿನ ಎಗ್ ಬಿಕಾಸ್ ಆಫ್ ಏಜ್ ಎಕ್ಸೆಟ್ರಾ, ಏಜ್ ಫ್ಯಾಕ್ಟರ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಆಗುವ ಚೇಂಜಸ್ಸಿಂದ, ಸ್ಮೋಕಿಂಗು, ಆಲ್ಕೋಹಾಲು, ಇವೆಲ್ಲದರಿಂದ ಏನೇನು ಡ್ಯಾಮೇಜ್ ಆಗ್ತಾ ಇದ್ದೆ ಅಂದಾಗ ಅದು ಈ ಬೀಜವನ್ನೇ ಅದು ಡ್ಯಾಮೇಜ್ ಆಗ್ತಾ ಇರ್ಬೋದು. ಆ್ಯಂಡ್ ಬೀಜನೇ ಡ್ಯಾಮೇಜ್ ಆಗ್ತಾ ಇದ್ದಾಗ ಅಥವಾ ಬೀಜವೇ ಸರಿ ಇಲ್ಲದೆ ಇದ್ದಾಗ ಅಬಾರ್ಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಗರ್ಭಕೋಶದಲ್ಲಿ ಅಲ್ಲಿ ಮಧ್ಯ ಒಂದು ಸೆಪ್ಟೆ ಇದೆ ಅಥವಾ ತುಂಬ ಅಂಟ್ಕೊಂಡಿದೆ, ಒಳಗಡೆ ಎಡೇಷನ್ಸ್ ಎಲ್ಲ ಇದೆ. ಸೊ ಆವಾಗ ಈ ಎಂಬ್ರಿಯೋ ಚೆನ್ನಾಗಿದ್ರೂ ಸಹ ಅಲ್ಲಿರುವಂತಹ ಈ ಸಾಯಿಲಲ್ಲಿ ಅದು ಬೆಳಿಲಿಕ್ಕೆ ಆಗ್ತಾ ಇರೋದಿಲ್ಲ, ಆವಾಗಲೂ ಸಹ ಈ ಗರ್ಭ ನಿಲ್ತಾ ಇರೋದಿಲ್ಲ. ಸೊ ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಅದು ಸರಿಯಾಗಿ ಡೆವಲಪ್ ಆಗಿಲ್ಲ, ಒಳಗಡೆ ಏನಾದರೂ ಅಂಟ್ಕೊಂಡಿದೆ, ಇನ್ಫೆಕ್ಷನ್ ಆಗಿತ್ತು ಮೊದಲಿಂದ ಎಲ್ಲ, ಸೊ ಅದರಲ್ಲಿ ಸ್ಕಾರಿಂಗ್ ಇದೆ, ಇಂಥ ಕಂಡೀಷನ್ಸಲ್ಲೆಲ್ಲ ಅದು ಸಪೋರ್ಟ್ ಮಾಡೋದಿಲ್ಲ ಈ ಪ್ರೆಗ್ನೆನ್ಸಿಯನ್ನು ಡೆವಲಪ್ ಆಗಲಿಕ್ಕೆ. ಸೊ ಅದು ಸಾಯಿಲಲ್ಲಿ ಇರುವಂತಹ ಪ್ರಾಬ್ಲಮ್. ಈಗ ನೆಕ್ಸ್ಟ್ ಬರುತ್ತೆ ಅಲ್ಲಿ ಇರುವಂತಹ ಪರಿಸರ, ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಅಂದರೆ ತಾಯಿ ಆ ಗರ್ಭಕೋಶಕ್ಕೆ ಯಾವ ಥರದ ಪರಿಸರವನ್ನು ಕೊಡ್ತಾ ಇದ್ದಾಳೆ. ಫಾರ್ ಎಕ್ಸಾಂಪಲ್ ತಾಯಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಆ್ಯಂಡ್ ಅವಳು ಔಷಧಿ ಮಾಡ್ತಾ ಇಲ್ಲ. ಸೊ ಆ ಪ್ರಾಬ್ಲಮಿಂದ ಏನಾಗುತ್ತೆ, ಮಗುವಿನ ಬೆಳವಣಿಗೆಗೆ ಅದು ಸಪೋರ್ಟ್ ಮಾಡ್ತಾ ಇರೋದಿಲ್ಲ. ಸೊ ಆವಾಗ ಈ ಥೈರಾಯ್ಡ್ ಹೆಚ್ಚಿರೋದು, ಥೈರಾಯ್ಡ್ ಕಡಿಮೆ ಇರೋದು, ಆವಾಗ ಏನಾಗುತ್ತೆ, ಈ ಥರದ ಅಬಾರ್ಷನ್ ಆಗಲಿಕ್ಕೆ ಶುರುವಾಗುತ್ತೆ. ತಾಯಿಗೆ ಡಯಾಬಿಟಿಸ್ ಇದೆ, ಡಯಾಬಿಟಿಸ್ ಕಂಟ್ರೋಲಲ್ಲೇ ಇಲ್ಲ, ಶುಗರ್ ಕಂಟ್ರೋಲ್ ಆಗ್ತಾನೇ ಇಲ್ಲ, ಸೊ ಅದಕ್ಕೆ ಒಂದು ಒಳ್ಳೆಯ ಪರಿಸರ ಸಿಗ್ತಾ ಇರೋದಿಲ್ಲ, ಆವಾಗ ಅವಳಿಗೆ ಈ ಅಬಾರ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅವಳ ಬಾಡಿಯಲ್ಲಿ ಈ ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡೀಸ್ ಇರ್ತವೆ, ಅವಳ ಬಾಡಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಅದು ಈ ಥರ ಬೆಳೆಯುವಂತಹ ಈ ಎಂಬ್ರಿಯೋನ ಡ್ಯಾಮೇಜ್ ಮಾಡುತ್ತೆ, ಅದು ಒಂದು ಒಳ್ಳೆ ಪರಿಸರವನ್ನು ಕೊಡ್ತಾ ಇರೋದಿಲ್ಲ, ಆವಾಗ ಅವಳಿಗೆ ಈ ಥರದ ಅಬಾರ್ಷನ್ ಆಗಬಹುದು. ತಾಯಿ ಸ್ಮೋಕ್ ಮಾಡ್ತಾ ಇದ್ದಾಳೆ, ಹೆವಿ ಡ್ರಿಂಕಿಂಗ್ ಮಾಡ್ತಾ ಇದ್ದಾಳೆ, ಸೊ ಅದು ಸಹ ಒಳ್ಳೆಯ ಪರಿಸರವನ್ನು ಕೊಡ್ತಾ ಇರೋದಿಲ್ಲ. ಇವೆಲ್ಲ ಸಹ ಮಿಸ್ಕ್ಯಾರೇಜ್ ಅಥವಾ ಅಬಾರ್ಷನ್ ಅನ್ನು ಮಾಡ್ತಾ ಇರ್ಬೋದು. ಸೊ ಇವು ದ ಕಾಸಸ್. ಒಂದು ಬೀಜದಲ್ಲಿಯೇ ಪ್ರಾಬ್ಲಮ್, ಇನ್ನೊಂದು ಅಲ್ಲಿರುವಂಥ ಮಣ್ಣು ಅಥವಾ ಸಾಯಿಲಿನ ಪ್ರಾಬ್ಲಮ್, ಅಥವಾ ಅಲ್ಲಿರುವಂತಹ ಪರಿಸರ, ಎಂಬ್ರಿಯೋ ಅಥವಾ ಗರ್ಭಕೋಶದ್ದೇ ಪ್ರಾಬ್ಲಮ್, ಅಥವಾ ಗರ್ಭಕೋಶಕ್ಕೆ ಸಿಗುವಂಥ ಪರಿಸರದಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಅಬಾರ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಯಾರ್ಯಾರಿಗೆ ಸ್ವಲ್ಪ ಈ ರಿಸ್ಕ್ ಜಾಸ್ತಿ ಆಗ್ತಾ ಇರುತ್ತೆ, ಏಜ್ ಹೆಚ್ಚಾಗ್ತಾ ಹೋದ ಹಾಗೆ ಸ್ವಲ್ಪ ಅಬಾರ್ಷನ್ನಿನ ರಿಸ್ಕ್ ಜಾಸ್ತಿ ಆಗ್ತಾ ಇರುತ್ತೆ. 35 ವರ್ಷ ವಯಸ್ಸಲ್ಲಿ ಅವರು ಪ್ರೆಗ್ನೆನ್ಸಿ ಆದರೆ ಅಬಾರ್ಷನ್ನಿನ ರಿಸ್ಕ್ 20% ಇದ್ದರೆ, 40 ವರ್ಷದಲ್ಲಿ ಗರ್ಭ ನಿಂತರೆ ಅಬಾರ್ಷನ್ನಿನ ಚಾನ್ಸಸ್ 40% ಇರುತ್ತೆ. ಆ್ಯಂಡ್ ಸಪೋಸ್ 45 ಆ್ಯಂಡ್ 45ಕ್ಕಿಂತ ಅಬೌವ್ ಪ್ರೆಗ್ನೆನ್ಸಿ ಆದರೆ ಈ ಪ್ರೆಗ್ನೆನ್ಸಿ ಲಾಸ್ ಆಗುವಂಥ ಚಾನ್ಸಸ್ ಅರೌಂಡ್ 80% ಇರುತ್ತೆ. ಸೊ ಏಜ್ ಆಗ್ತಾ ಇದ್ದ ಹಾಗೆ ಈ ಅಬಾರ್ಷನ್ನಿನ ಚಾನ್ಸಸ್ ಸ್ವಲ್ಪ ಹೆಚ್ಚಾಗ್ತಾ ಬರುತ್ತೆ. ನಾನು ಹೇಳಿದೆ, ಸಪೋಸ್ ಮಹಿಳೆಗೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಅವಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇದೆ, ಮಹಿಳೆ ಸ್ಮೋಕ್ ಮಾಡ್ತಾ ಇದ್ದಾಳೆ, ಮಹಿಳೆ ಡ್ರಿಂಕ್ ಮಾಡ್ತಾ ಇದ್ದಾಳೆ, ಡ್ರಗ್ ಅಬ್ಯೂಸ್ ಮಾಡ್ತಾ ಇದ್ದಾಳೆ. ಸೊ ಇವೆಲ್ಲ ಕೆಲವೊಂದು ಪ್ರಾಬ್ಲಮ್ಸ್ ಯಾವುದರಿಂದ ಈ ಅಬಾರ್ಷನ್ ಆಗ್ತಾ ಇರಬಹುದು. ಕೆಲವೊಂದು ಸಲ ವಿಮೆನ್ ಕೇಳ್ತಾ ಇರ್ತಾರೆ, ನಾನು ಬಹಳ ಟ್ರಾವೆಲ್ ಮಾಡಿಬಿಟ್ಟೆ, ಅಥವಾ ನಾವು ಈ ಥರ ಪ್ರೆಗ್ನೆನ್ಸಿ ಅಂತ ಗೊತ್ತಾದ ಮೇಲೆ ಸಂಬಂಧ ಮಾಡಿದ್ವಿ, ನಾನು ಮನೇಲಿ ಬಹಳ ಕೆಲಸ ಮಾಡ್ತಾ ಇದ್ದೆ, ಇದರಿಂದ ಏನಾದರೂ ನನಗೆ ಈ ಅಬಾರ್ಷನ್ ಆಯಿತಾ ಅಂತ. ಈ ಥರದ್ದೆಲ್ಲ ಆ್ಯಕ್ಟಿವಿಟಿಯಿಂದ ಇನಿಷಿಯಲ್ ಫಸ್ಟ್ ಮಂತ್ಸಲ್ಲೆಲ್ಲ ಏನಿರುತ್ತೆ ಅದು ಯಾವುದೇ ಟೈಪ್ ಆಫ್ ಅಬಾರ್ಷನನ್ನು ಮಾಡ್ತಾ ಇರೋದಿಲ್ಲ. ನೀವು ಜರ್ನಿ ಮಾಡಿದ್ರಿ, ಬಸ್ಸಲ್ಲಿ ಹೋದ್ರಿ, ಅಥವಾ ಆಟೋದಲ್ಲಿ ಹೋದ್ರಿ, ಅಥವಾ ನೀವು ಈ ಥರ ಸಂಬಂಧ ಮಾಡಿದ್ರಿ, ಅಥವಾ ನಿಮಗೆ ಬಹಳ ಕೆಲಸ ಆಯಿತು, ಇದರಿಂದ ಎಲ್ಲ ಅಬಾರ್ಷನ್ ಆಗ್ತಾ ಇರೋದಿಲ್ಲ. ಇದು ಫಸ್ಟ್ ಫ್ಯೂ ಮಂತ್ಸಲ್ಲಿ ನೀವೇನು ಹೇಳ್ತಾ ಇರ್ತೀರಾ ಆವಾಗ ಈ ಥರ ಎಲ್ಲ ಆಗ್ತಾ ಇರೋದಿಲ್ಲ. ಲೇಟರ್ ಆನ್ ನಿಮಗೆ ಒಂದ್ಸಲ ಪ್ರೆಗ್ನೆನ್ಸಿ ನಿಂತಿದೆ, ಆವಾಗ ಈ ಥರದ ಆ್ಯಕ್ಟಿವಿಟಿಯಲ್ಲಿ ಕೆಲವೊಮ್ಮೆ ಚಾನ್ಸಸ್ ಇರುತ್ತೆ. ಬಟ್ ಪ್ರೆಗ್ನೆಂಟ್ ಆದಮೇಲೆ ಇಮಿಡಿಯೇಟ್ಲಿ ನೀವು ಟೆಸ್ಟ್ ಪಾಸಿಟಿವ್ ಬಂದಿದೆ ಆ್ಯಂಡ್ ಆವಾಗ ಈ ಥರ ಆ್ಯಕ್ಟಿವಿಟಿ ಮಾಡಿದಾಗಲೆಲ್ಲ ಪ್ರೆಗ್ನೆನ್ಸಿ ಲಾಸ್ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಈಗ ನಾನು ಮೊದಲೇ ಹೇಳಿದಂಥ ಕಾರಣಗಳು ಮೇನ್ ಕಾಸಸ್ ಆಫ್ ಪ್ರೆಗ್ನೆನ್ಸಿ ಲಾಸ್. ಸೊ ಈಗ ನಾವು ಏನು ಮಾಡ್ಬೋದು ಈ ಥರ ಪ್ರೆಗ್ನೆನ್ಸಿ ಲಾಸನ್ನು ಪ್ರಿವೆಂಟ್ ಮಾಡಲಿಕ್ಕೆ?
ಕೆಲವೊಂದು ಫ್ಯಾಕ್ಟರ್ಸನ್ನು ನೀವು ಚೇಂಜ್ ಮಾಡ್ಬೋದು, ಫ್ಯೂ ಆಫ್ ದ ಥಿಂಗ್ಸ್ ಯು ಕೆನಾಟ್ ಚೇಂಜ್. ಫಾರ್ ಎಕ್ಸಾಂಪಲ್, ನೀವು ಆದಷ್ಟು ಬೇಗ ನಿಮ್ಮ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ಸಪೋಸ್ ನಿಮಗೆ ಯಾವುದೇ ಕಾರಣಕ್ಕೂ ಡಿಲೇ ಮಾಡಬೇಕಾದ್ರೂ ಬ್ಯಾಕ್ ಆಫ್ ದ ಮೈಂಡ್ ನಿಮ್ಗೆ ಇದು ಗೊತ್ತಾಗಬೇಕು, ಯಾಕಂದರೆ ಏಜ್ ಆಗ್ತಾ ಇರುವ ಹಾಗೆ ಈ ಥರದ ಚೇಂಜಸ್ ಬರಬಹುದು, ಆಗಬಹುದು ಅಂತ. ಸೊ ಪ್ಲ್ಯಾನಿಂಗ್ ಒಂದು ನೀವು ಮಾಡ್ಕೊಳ್ಬೋದು. ಅರ್ಲಿ ಪ್ಲ್ಯಾನಿಂಗ್ ಇರೋದ್ರಿಂದ ಈ ಥರ ಅಬಾರ್ಷನ್ನಿನ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದಾಗ ನೀವು ಈ ಪ್ರೆಗ್ನೆಂಟ್ ಆಗೋಕ್ಕಿಂತ ಮೊದಲು ಕೆಲವೊಂದು ಫೋಲಿಕ್ ಆ್ಯಸಿಡ್, ಬಿ ಕಾಂಪ್ಲೆಕ್ಸ್, ಈ ಪ್ರೀನೇಟಲ್ ವಿಟಮಿನ್ಸ್ ಏನಿರ್ತವೆ ಅವುಗಳನ್ನು ತೆಗೆದುಕೊಳ್ಳಲಿಕ್ಕೆ ಶುರು ಮಾಡ್ಬೋದು. ಅದರಿಂದ ಸಹ ಕೆಲವೊಮ್ಮೆ ಬೆನಿಫಿಟ್ ಆಗ್ತಾ ಇರುತ್ತೆ. ಅದು ನಿಮಗೆ ಈ ಮಗುವಿನಲ್ಲಿ ಆಗುವಂಥ ಕೆಲವೊಂದು ಡಿಫೆಕ್ಟ್ಸ್ ಎಕ್ಸೆಟ್ರಾ ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ಅಬಾರ್ಷನನ್ನು ಕೆಲವೊಮ್ಮೆ ತಡಿಲಿಕ್ಕೂ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಪ್ರೀನೇಟಲ್ ವಿಟಮಿನ್ಸ್ ಒಂದು. ನಿಮಗೆ ಯಾವುದಾದ್ರೂ ಒಂದು ಲೈಂಗಿಕವಾಗಿ ಹರಡುವಂಥ ರೋಗಗಳು ಅಥವಾ ಇನ್ಫೆಕ್ಷನ್ಸ್ ಇದ್ದಾವೆ ಅಂದಾಗ ನೀವು ಅದನ್ನು ಟ್ರೀಟ್ಮೆಂಟನ್ನು ಕರೆಕ್ಟಾಗಿ ತಗೊಳ್ಬೇಕು. ಯಾಕಂದರೆ ಕೆಲವೊಮ್ಮೆ ಈ ಇನ್ಫೆಕ್ಷನ್ಸ್ ಎಲ್ಲ ರಿಪೀಟೆಡ್ಲಿ ಆಗಿ ಅಲ್ಲಿ ಸ್ಕಾರಿಂಗ್ ಮಾಡೋದಾಗಲಿ ಅಥವಾ ಈ ಥರದ ಇನ್ಫೆಕ್ಷನ್ಸಿಂದ ಕೆಲವೊಮ್ಮೆ ಈ ಅಬಾರ್ಷನ್ ಆಗೋದಾಗಲಿ ಇರುತ್ತೆ. ಸೊ ನೀವು ಈ ಥರದ ಇನ್ಫೆಕ್ಷನ್ ಇತ್ತು ಅಂದಾಗ ಅವುಗಳನ್ನು ಟ್ರೀಟ್ ಮಾಡ್ಕೊಳ್ಬೇಕು. ಒಂದು ಬ್ಯಾಲೆನ್ಸ್ಡ್ ಫುಡ್ ತಿನ್ನೋದಾಗಲಿ, ಒಂದು ಎಕ್ಸಸೈಸ್ ರುಟೀನ್ ಆಗಲಿ, ನಿಮ್ಮ ಬಾಡಿ ವೇಟನ್ನು ಮೇಂಟೈನ್ ಮಾಡೋದಾಗಲಿ, ಇವುಗಳನ್ನು ನೀವು ಮಾಡಬೇಕಾಗತ್ತೆ. ಸೊ ದ್ಯಾಟ್ ನಿಮ್ಮ ಬಾಡಿ ಒಂದು ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಇರುತ್ತೆ. ಹಾರ್ಮೋನ್ಸ್ ಎಲ್ಲ ಒಂದು ಒಳ್ಳೆಯ ಲೆವೆಲಲ್ಲಿ ಇರುತ್ತೆ. ನೀವು ಎಷ್ಟು ಸ್ಟ್ರೆಸ್ ತಗೊಳ್ತೀರೋ, ಎಷ್ಟು ನೆಗೆಟಿವ್ ಇದ್ರ ಬಗ್ಗೆ ಚಿಂತೆ ಮಾಡ್ತೀರೋ, ಅಷ್ಟು ಥಿಂಗ್ಸ್ ವರ್ಸನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಬಹಳಷ್ಟು ಸಲ ಈ ಮಹಿಳೆಗೆ ಏನಾಗುತ್ತೆ, ಈ ಥರ ಅಬಾರ್ಷನ್ ಆದಾಗ ಒಂದು ಕಡೆ ಹೆದರಿಕೆ ಇರುತ್ತೆ, ಒಂದು ಕಡೆ ತುಂಬ ಸ್ಟ್ರೆಸ್ಡ್ ಔಟ್ ಆಗಿಬಿಡ್ತಾಳೆ. ಬಟ್ ಈ ಥರದ್ದೆಲ್ಲ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಅವಳಿಗೆ ಅವಳ ಹಾರ್ಮೋನ್ ಲೆವೆಲ್ಲಿನ ಇಂಬ್ಯಾಲೆನ್ಸ್ ಶುರುವಾಗುತ್ತೆ. ಆ್ಯಂಡ್ ಅದು ಸಹ ಕೆಲವೊಮ್ಮೆ ಅಬಾರ್ಷನನ್ನು ಮಾಡ್ಬೋದು. ಸೊ ಆದಷ್ಟು ನೀವು ಕಾಮ್ ಆಗಿರಲಿಕ್ಕೆ, ಸ್ಟ್ರೆಸ್ ಫ್ರೀ ಆಗಿರಲಿಕ್ಕೆ ಟ್ರೈ ಮಾಡ್ಬೋದು. ನಿಮಗೆ ಸೇರುವಂಥ ಆ್ಯಕ್ಟಿವಿಟಿಯಿಂದ, ಯೋಗದಿಂದ, ಮೆಡಿಟೇಷನಿಂದ. ಬಟ್ ನಿಮ್ಮ ಥಾಟ್ಸ್ ಪಾಸಿಟಿವ್ ಆಗಿಟ್ಕೊಳ್ಳಿ. ಸೊ ದ್ಯಾಟ್ ನಿಮ್ಮ ಒಂದು ಹಾರ್ಮೋನ್ಸಿನ ಬ್ಯಾಲೆನ್ಸ್ ಇರುತ್ತೆ ಅಂತ ಹೇಳಲಿಕ್ಕೆ ಇದು ಬಹಳ ಈಸಿ. ಆ್ಯಂಡ್ ಐ ನೋ ದಿಸ್ ಇಸ್ ವೆರಿ ಡಿಫಿಕಲ್ಟ್. ಯಾವ ವಿಮೆನ್ ಇದನ್ನು ಫೇಸ್ ಮಾಡ್ತಾ ಇರ್ತಾಳೆ. ಬಟ್ ಅದರ್ ದೆನ್ ದಿಸ್ ನಿಮ್ಮ ಹತ್ರ ಚಾಯ್ಸ್ ಇಲ್ಲ. ನೀವು ಎಷ್ಟು ವರಿ ಮಾಡ್ತಾ ಇರ್ತೀರಾ, ಮೇ ಬಿ ಥಿಂಗ್ಸ್ ಮೈಟ್ ವರ್ಸನ್. ಸೊ ಅದರಿಂದ ಇಟ್ ಈಸ್ ಬೆಟರ್ ಟು ಬಿ ಪಾಸಿಟಿವ್ ಆ್ಯಂಡ್ ಕೀಪ್ ಟ್ರೈಂಗ್. ಆದಷ್ಟು ನೀವು ಈ ಸ್ಮೋಕಿಂಗ್, ಮದ್ಯಪಾನ ಎಕ್ಸೆಟ್ರಾ ಅವಾಯ್ಡ್ ಮಾಡ್ತಾ ಇರಬೇಕು. ನೀವು ನಿಮ್ಮ ವರ್ಕಿಂಗ್ ಆಗಲಿ, ನಿಮ್ಮ ಕೆಲಸ ಆಗಲಿ, ನಿಮ್ಮ ಎಕ್ಸಸೈಸ್ ಆಗಲಿ, ನಿಮ್ಮ ಹಾಬೀಸ್ ಆಗಲಿ ಕಂಟಿನ್ಯೂ ಮಾಡ್ತಾ ಇರ್ಬೋದು. ಎಲ್ಲವನ್ನು ಬಿಟ್ಟು ಈ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡಬೇಕು ಅಂತಾನೆ ಮನೆಯಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆನೇ 24/7 ಯೋಚನೆ ಮಾಡ್ತಾ ಇರೋದ್ರಿಂದ ಅದು ಯಾವುದೇ ಹೆಲ್ಪ್ ಆಗ್ತಾ ಇರೋದಿಲ್ಲ. ಆದಷ್ಟು ನೀವು ಸ್ಟ್ರೆಸ್ ಫ್ರೀ ಆಗಿರಬೇಕು ಆ್ಯಂಡ್ ಆ್ಯಕ್ಟಿವ್ ಆಗಿರಬೇಕು. ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಥೈರಾಯ್ಡಿನ ಔಷಧಿಯನ್ನು ತೆಗೆದುಕೊಳ್ಳಿ. ಥೈರಾಯ್ಡ್ ಲೆವೆಲ್ ನಾರ್ಮಲಿಗೆ ಬರಬೇಕು. ಸೊ ದ್ಯಾಟ್ ಅದು ನಿಮ್ಗೆ ಹೆಲ್ಪ್ ಮಾಡುತ್ತೆ ಪ್ರೆಗ್ನೆನ್ಸಿಯನ್ನು ಮೇಂಟೈನ್ ಮಾಡಲಿಕ್ಕೆ. ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸಿನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ. ಐದರ್ ಬೈ ಇನ್ಸುಲಿನೋ ಅಥವಾ ಟ್ಯಾಬ್ಲೆಟ್ಸಿಂದನೋ, ಎಕ್ಸಸೈಸಿಂದ, ಡಯಟಿಂದ ಎಕ್ಸೆಟ್ರಾ. ಸಪೋಸ್ ನಿಮ್ಮ ಗರ್ಭಕೋಶದಲ್ಲೇ ಏನಾದರೂ ಎಡೇಷನ್ಸ್ ಇದ್ದಾವೆ, ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ, ಅಲ್ಲೇನಾದರೂ ಇನ್ಫೆಕ್ಷನ್ ಇದೆ ಅಥವಾ ಅಲ್ಲೇನಾದರೂ ಸೆಪ್ಟಾ ಇದೆ ಅಂದಾಗ ನಾವು ಈ 3D ಅಲ್ಟ್ರಾಸೌಂಡಿಂದ ಪತ್ತೆ ಹಚ್ಕೊಳ್ಬೋದು ಆ್ಯಂಡ್ ಅದನ್ನು ಟ್ರೀಟ್ ಮಾಡ್ಬೋದು. ಅದನ್ನು ಸಹ ನೀವು ಟ್ರೀಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವು ಕೆಲವೊಂದು ಥಿಂಗ್ಸ್ ನೀವು ಮಾಡ್ಬೋದು ಟು ಪ್ರಿವೆಂಟ್ ದ ಅಬಾರ್ಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. Please like, share and subscribe the channel. Thank you so much.